ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ತುಂಬ ದಿನದಿಂದ ರೆಗ್ಯುಲರಾಗಿ ನಾನು ವೀಡಿಯೋಸ್ಗಳು ಬರ್ತಾ ಇಲ್ಲ, ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ. ಆ್ಯಂಡ್ ನನಗೆ ಇವಾಗ ಸುಮಾರು ಒಂದು ಆರ್ಡರ್ಸ್ಗಳು ಬರ್ತಾ ಇದೆ. ಆರ್ಡರ್ಸ್ಗಳು ಹೇಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ನಾನು ಇಲ್ಲಿ ಒಂದು ಪ್ರಾಡಕ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಯೂನಿಕ್ ಪ್ರಾಡಕ್ಟು ಮತ್ತು ಕಸ್ಟಮರು ನಮಗೆ ಕಸ್ಟಮೈಸ್ ಮಾಡಿ ಕೊಡೋದಕ್ಕೆ ಹೇಳಿರುವಂಥದ್ದು. ಇದ್ರದ್ದು ಆ್ಯಕ್ಚುಲಿ ನನಗೆ ಒಂದು ಫೋಟೋಸ್ನ ಅವ್ರು ಏನು ಮಾಡಿದ್ರು ವಾಟ್ಸಪ್ಪಲ್ಲಿ ಕಳಿಸಿದ್ರು. ಆ್ಯಂಡ್ ಅದೇ ಥರದ ಫ್ಯಾಬ್ರಿಕ್ನ ನಾನು ಹುಡುಕಿ ಮಾರ್ಕೆಟಿಂದ ತೊಗೊಂಡು ಬಂದಿದ್ದೆ. ಆ್ಯಂಡ್ ರಿಕ್ವೈರ್ಮೆಂಟ್ ಇತ್ತು ಕಸ್ಟಮರ್ ಕಡೆಯಿಂದ, ಇದೇ ರೀತಿ ನಮಗೆ ಬೇಕು ಅಂತ ಹೇಳಿ. ಆ್ಯಂಡ್ ನಾನು ಇವಾಗ ಬಟ್ಟೆಯನ್ನು ತೋರಿಸ್ತಾ ಇದ್ದೀನಲ್ವ, ಈ ಬಟ್ಟೆ ತುಂಬಾ ಇದು ಕಾಟನ್ ಬಟ್ಟೆ ಅಂತ ಹೇಳಿದ್ರು ನನಗೆ ಶಾಪರು. ಬಟ್ ಆದರೆ ಕಾಟನ್ ಅಲ್ಲ, ಇದು ಪ್ಯೂರ್ ಕಾಟನ್ ಇದ್ದರೆ ತುಂಬ ಹಾರ್ಡ್ ಇರುತ್ತೆ. ಬಟ್ ಇದು ಸ್ವಲ್ಪ ಸಿಲ್ಕ್, ರಬ್ಬರ್ ಸಿಲ್ಕ್ ಅಂತ ಹೇಳ್ತೀವಲ್ವ, ಆ ರೀತಿ ಇದೆ. ಮತ್ತು 3D ಪ್ರಿಂಟ್ ಇದೆ. ಓಕೆ, ಸೊ ಇದನ್ನು ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿದರೆ ತುಂಬಾ ಸ್ಮೂತ್ ಆಗಿದೆ. ಸೊ ಈ ಬಟ್ಟೆಯಿಂದ ನಾನಿವಾಗ ಒಂದು ಪ್ರಾಡಕ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ 2 ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ. ಸೊ 2 ಪೀಸಲ್ಲಿ 2 ಪ್ರಾಡಕ್ಟ್ ರೆಡಿ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿರುವಂಥದ್ದು, ತುಂಬ ಯೂನಿಕ್ ಆಗಿರುವಂಥದ್ದನ್ನ ಇವತ್ತು ಕಲಿಸ್ಕೊಡ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ಇದನ್ನು ನೀವು ಏನಾದರೂ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಮನೆಯಿಂದ ಬಿಸ್ನೆಸ್ನ, ಆ್ಯಂಡ್ ತುಂಬ ಚೆನ್ನಾಗಿ ನೀವು ಇಲ್ಲಿ ಹಣ ಸಂಪಾದನೆನ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ನಾನು 1 ಮೀಟರ್ ತೊಗೊಂಡು ಬಂದಿದ್ದೆ. ಆ್ಯಕ್ಚುಲಿ ನನಗೇನು ಜಾಸ್ತಿ ಕಾಸ್ಟ್ ಬಿದ್ದಿಲ್ಲ. ಆ್ಯಕ್ಚುಲಿ ನಾನಿರೋ ಕಡೆ ಎಲ್ಲ ಏನಿರುತ್ತೆ ಅಂದರೆ ಶನಿವಾರ, ಮಂಗಳವಾರ ಮತ್ತು ವಾರದಲ್ಲಿ 2-3 ಮಾರ್ಕೆಟ್ ನಡೆಯುತ್ತೆ. ಇದೇ ಫ್ಯಾಬ್ರಿಕ್ ಮಾರ್ಕೆಟ್. ಓಕೆ, ಸೊ ಅಲ್ಲಿ ನಮಗೆ ತುಂಬಾ ಕಡಿಮೆ ರೇಟಲ್ಲಿ ಸಿಗುತ್ತೆ. ಸೊ ಇದು ನನಗೆ ಒಂದು 60-70 ರೂಪಾಯಿದಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಅದನ್ನು ಏನು ಮಾಡ್ತೀನಿ, ನಾನು 1 ಮೀಟರ್ ತೊಗೊಂಡು ಬಂದರೂ ಕೂಡ ಇವಾಗ ನಾನು ಮಾಡಿ ತೋರಿಸುವಂಥ ಪ್ರಾಡಕ್ಟ್ ಏನಿದೆ ಅದು ಕಮ್ಮಿ ಅಂತ ಹೇಳಿದರೆ ಒಂದು 7-8 ಅಥವಾ 10 ಪೀಸ್ ನೀವು ರೆಡಿ ಮಾಡ್ಬೋದು. ಇವಾಗ ನಾನು ಇಲ್ಲಿ 2 ಪೀಸ್ ಕಟ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ, ಒಂದು ಐಡಿಯಾ ಇರಲಿ ಅಂತ ಹೇಳಿ. ಇದು ನೀವು ಬೇಕಂತಂದರೆ ಏನಂತ ಹೇಳ್ತೀವಿ, ಒಂದು ಕ್ಯಾನ್ವಾಸ್ ಬಟ್ಟೆ ಎಲ್ಲ ಯೂಸ್ ಮಾಡ್ಬೋದು. ಕ್ಯಾನ್ವಾಸ್ ಬಟ್ಟೆ ನಿಮಗೆ ತುಂಬ ಸ್ಟಾರ್ಟಿಂಗಲ್ಲಿ ಕಾಸ್ಟ್ಲಿ ಆಗುತ್ತೆ. ನಾವು ಇರುವಂಥ ಕೆಲವರಿಗೆ ತುಂಬಾ ಅಷ್ಟೊಂದು ಕೂಡ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಕ್ಯಾನ್ವಾಸ್ ಬಟ್ಟೆ ಕೂಡ ತೊಗೊಳೋದಕ್ಕಾಗೋದಿಲ್ಲ ಅಂತಂದರೆ ನೀವು ನಾರ್ಮಲಿ ಯಾವುದಾದ್ರೊಂದು ಲೈನಿಂಗ್ ಇರುವಂಥ ಒಂದು ಬಟ್ಟೆ ತೊಗೋಬೋದು. ಜಸ್ಟ್ ಟ್ರೈ ಮಾಡಿ ಫಸ್ಟಿಗೆ ಮನೇಲಿ. ಓಕೆ, ಸೊ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ನಾನು ಹೇಳುವಂಥ ಈ ಒಂದು ಪ್ರಾಡಕ್ಟ್ ನೀವು ರೆಡಿ ಮಾಡೋದಕ್ಕೆ 3D ಪ್ರಿಂಟ್ ಇರುವಂಥ ಬಟ್ಟೆ ತೊಗೊಂಡ್ರೆ ದ್ಯಾಟ್ ಇಸ್ ಗುಡ್ಡು. ಯಾಕಂದರೆ ಇವಾಗ ಇದು ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಸೊ ಹೀಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ತುಂಬ ಚೆನ್ನಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಅಂದರೆ ಹೇಗಂತಂದರೆ ಹೇಗೆ ನಮ್ಮದು ಟ್ರೆಂಡಿಂಗ್ ಇರುತ್ತೆ ಅದೇ ರೀತಿ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ರಲ್ವ 5.5 ಇಂಚು. ಓಕೆ, ನಾನು 1 ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿಯೇ ಈ ಸೈಡು ಕೂಡ ನಾನು ನಿಮಗೆ ಜಸ್ಟ್ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ. ಇಲ್ಲಿ ಕೂಡ 5 ಇಂಚು ತೊಗೊಂಡಿದ್ದೀನಿ, 5.5 ಮತ್ತು 5 ಇಂಚು, ಇಲ್ಲಾಂದರೆ 5.5 ಇಂಚ್ ಅಂತ ಹೇಳ್ಬಿಟ್ಟು ಚೌಕೋರದಲ್ಲಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಕ್ಯಾನ್ವಸ್ಸು ಅದರ್ವೈಸು ನೀವು ಲೈನಿಂಗ್ ಬಟ್ಟೆ ತೊಗೋಬೋದು. ಇವಾಗ ಇನ್ನೊಂದು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 7 ಸೆಂಟಿಮೀಟರ್ ಅಂತ ಹೇಳ್ಬೋದು. ನೋಡಿ ನಾನು ಯಾವ ರೀತಿ ಇಲ್ಲಿ ಅಳತೆ ಮಾಡ್ತಾಯಿದ್ದೀನಿ. ಓಕೆ, ಸೊ ಇದು 7 ಇದೆ. ಸೊ ಇದೇ ರೀತಿಯೇ 7 ಅಂತ ಚೌಕ ಆಕಾರದಲ್ಲಿ ನೀವು 7 ತೊಗೋಬೋದು, ಅಥವಾ 6.5 ಕೂಡ ತೊಗೋಬೋದು. ಓಕೆ, ಸೊ ನಾನಿಲ್ಲಿ ಜಸ್ಟ್ 6.5 ತೊಗೊಂಡಿದ್ದೀನಿ. ಬಟ್ ಆದರೂ ಕೂಡ ಪ್ರಾಡಕ್ಟು ತುಂಬ ಚೆನ್ನಾಗಿ ಬಂದಿದೆ. ಬಟ್ ಆದರೆ 7 ಅಂತ ತೊಗೊಂಡ್ರೆ 7 ಅಂತಲೇ ತೊಗೊಳ್ಳಿ. ಓಕೆ, 7 ಇಂಚ್ ತೊಗೊಂಡ್ರೆ 7 ಇಂಚ್ ಅಂತಲೇ ಚೌಕೋರಾಗಿ ತೊಗೊಳ್ಳಿ. ಮತ್ತು 6 ಇಂಚ್ ಅಂತ ತೊಗೊಂಡ್ರೆ 6 ಇಂಚು ಚೌಕೋರಾಗೆ ತೊಗೊಳ್ಳಿ. ಇನ್ನೂ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಓಕೆ, ಸೊ ಇವಾಗ ಪ್ರಾಡಕ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು 3D ನೋಡಿದ್ರೆ 3D ಪ್ರಿಂಟ್ ಇದೆ. ಇದು ಆ್ಯಕ್ಚುಲಿ ನೋಡೋದಕ್ಕೆ 3D ಇದೆ. ಸೊ ಇದು ತುಂಬಾ ಇವಾಗ ಟ್ರೆಂಡಲ್ಲಿ ನಡೀತಾ ಇದೆ. ಸೊ ಈ ಬಟ್ಟೆ 1 ಮೀಟರಲ್ಲಿ ತೊಗೊಂಡು ಬಂದುಬಿಟ್ಟು ಸ್ಟಾರ್ಟ್ ಮಾಡಿ. ಮತ್ತು ಕೆಲವರು ಬಟ್ಟೆ ಕೇಳಿದ್ರಿ, ಬಟ್ ಬಟ್ಟೆಗೆ ನನಗೆ ಕೇಳಿದಾಗ ನೀವು ಯಾರೂ ರಿಪ್ಲೈ ಮಾಡಲಿಲ್ಲ. ಸೊ ಬೇಕು ಅಂತಂದರೆ ಮೇಲ್ ಮಾಡಿ. ಓಕೆ, ನಾನು ಬೇಕಂದರೆ ಅವ್ರದ್ದು ಶಾಪ್ ಅವ್ರದ್ದು ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಬೇಕಂದ್ರೆ ನೀವು ಡೈರೆಕ್ಟಾಗಿ ಅವ್ರ ಕಡೆಯಿಂದನೇ ತರಿಸ್ಕೋಬೋದು, ಏನು ಚಿಂತೆ ಇಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಈ ರೀತಿ ನಾನು ಸೈಜ್ ನೋಡ್ಕೊಂಬಿಟ್ಟು ಇವಾಗ ಕಟ್ ಮಾಡ್ತೀನಿ. ಓಕೆ, ಎಷ್ಟು ಪೀಸ್ ಕಟ್ ಮಾಡಬೇಕು? ಕೇವಲ 2 ಪೀಸ್ ಕಟ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ನಾನು ನಿಮಗೆ ಮಾಡಿ ತೋರಿಸೋದಕ್ಕೆ ಮಾಡ್ತಾ ಇರೋದು, ಯಾಕಂದರೆ ಇದು ಆರ್ಡ್ರ್ ಇವಾಗ ಬಂದಿರುವಂಥದ್ದು. ಸೊ ಜಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಾನು ಎಷ್ಟಕ್ಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಈ ಒಂದು ಪ್ರಾಡಕ್ಟ್ ಇವಾಗ ಕಂಪ್ಲೀಟ್ ಫಿನಿಶಿಂಗ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇದರಲ್ಲಿ 2 ಪೀಸ್ ಇರುತ್ತೆ. ಸೊ 2 ಪೀಸನ್ನು ನಾನು ಎಷ್ಟಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿ, ಇದನ್ನು ನಾನು 249 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಸೊ ಇದು ಕಸ್ಟಮರ್ ತುಂಬ ಖುಷಿಯಾಗಿ ಇದನ್ನು ನಮಗೆ ಆರ್ಡ್ರ್ ಕೊಟ್ಟಿರುವಂಥದ್ದು. ಯಾಕಂದರೆ ಇದರಲ್ಲಿ ಒಂದು 3D ಬಟ್ಟೆ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಪ್ಲಸ್ ಸ್ವಲ್ಪ ಯೂನಿಕ್ ಇದೆ ಅಲ್ವಾ, ಸ್ವಲ್ಪ ಡಿಸೈನ್ ತುಂಬ ಯೂನಿಕ್ ಇದೆ. ಮತ್ತು ಇದರದ್ದು ಕ್ಲಿಪ್ಪೆಲ್ಲ ಅಟ್ಯಾಚ್ ಮಾಡೋದು ಹಿಂದಿನ ವಿಡಿಯೋದಲ್ಲಿ ನೀವು ಹೇಳ್ತಾ ಇದ್ರಿ, ಕ್ಲಿಪ್ಪೆಲ್ಲ ಅಟ್ಯಾಚ್ ಮಾಡೋದು ಸ್ವಲ್ಪ ಹೇಳ್ಕೊಡಿ ಅಂತ ಹೇಳಿ. ಕ್ಲಿಪ್ ಅಟ್ಯಾಚ್
ಮಾಡೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ಆ್ಯಕ್ಚುಲಿ ಇದು ಲೆಂತಿ ಆಗುತ್ತೆ ವಿಡಿಯೋ ಅಂತ ಹೇಳಿ ನಾನು ಕ್ಲಿಪ್ ಅಟ್ಯಾಚ್ ಮಾಡೋದನ್ನು ಸ್ವಲ್ಪ ಸ್ಕಿಪ್ ಮಾಡಿರ್ತಿದ್ದೆ. ಬಟ್ ಇವಾಗ ಈ ವಿಡಿಯೋದಲ್ಲಿ ನಾನು ಎಲ್ಲವನ್ನೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ನೀವು ಇದನ್ನ ಸ್ಟಾರ್ಟ್ ಮಾಡ್ಬೋದು. ಮನೇಲಿ ಒಂದು 2 ಜನ ಹೆಣ್ಮಕ್ಳು 3 ಜನ ಇದ್ದೀರಿ, ಮಧ್ಯಾಹ್ನ ಊಟ ಆದಮೇಲೆ ಖಾಲಿ ಕೂಡ್ಕೊಳ್ಳೋಕ್ಕಿಂತ ಸೊ ಈ ರೀತಿ ಮಾಡ್ತಾ ಮಾತಾಡ್ತಾ ಕೂಡ್ಬೋದಲ್ವಾ. ಸೊ ಟೈಮ್ ಉಳಿಯುತ್ತೆ, ಗೋಸಿಪು ಆಗುತ್ತೆ, ಪ್ಲಸ್ ಮನೆಯಲ್ಲಿ ಏನಾದರೂ ಒಂದು ಸಂಪಾದನೆ ಕೂಡ ಆಗುತ್ತೆ. ಸೊ ಹೀಗಾಗಿ ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ 2 ಸೈಜನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸೈಜ್ ತೋರಿಸಿದ್ನಲ್ವ, 2 ಕೂಡ ಸೇಮ್ ಅದೇ ರೀತಿಯೇ ಕಟ್ ಮಾಡಿಕೊಂಡು ಇಟ್ಕೊಂಡಿರೋಂಥದ್ದು. ಇವಾಗ ನಾವು ಸ್ಟಿಚಿಂಗು ಅಂದರೆ ಇವಾಗ ನಾವು ಹೊಲಿಗೆನ ಹಾಕೋಣ. ಓಕೆ, 2 ಪೀಸು ಓಕೆ ನೋಡ್ತಾ ಇದ್ರಲ್ವ, 2 ನಾವು ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ನೀವು ಈ ರೀತಿ ಕಾರ್ಡ್ಬೋರ್ಡ್ನ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ತುಂಬ ಈಸಿ ಆಗುತ್ತೆ. ಅಂದರೆ ಇವಾಗ ಬಟ್ಟೆ ಹೇಗಿರುತ್ತೆ ಅಂದರೆ ಕೆಲವೊಂದು ಸಾರಿ ಹೆಚ್ಚು ಕಡಿಮೆ ಅಳತೆ ಆಗ್ಬೋದು, ಬಟ್ ಆದರೆ ನೀವು ಕಾರ್ಡ್ಬೋರ್ಡ್ ಯೂಸ್ ಮಾಡಿದರೆ ದಟ್ ಈಸ್ ಆಲ್ಸೋ ಗುಡ್. ಸುಮಾರು ಜನ ಮಾಡ್ತಾ ಇದ್ದಾರೆ ಇವಾಗ. ಓಕೆ, ಆ್ಯಂಡ್ ಇಲ್ಲಿ ನಾನು ಇವಾಗ ಮಷೀನು ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಮಷೀನ್ ನಿಮ್ಮೆಲ್ಲರಿಗೂ ಗೊತ್ತು, ದಿಸ್ ಇಸ್ ಮೈ ಫೇವ್ರೆಟ್ ಮಷೀನು. ಯಾವಾಗಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಈಸಿ ಸ್ಮೂತಾಗಿ ನಾನು ನನ್ನ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾವುದೇ ರೀತಿ ಪ್ರೆಷರ್ ಇಲ್ಲ ನನಗೆ ಈ ಕೆಲಸ ಮಾಡುವಾಗ ಈ ಮಷಿನ್ ಜೊತೆಗೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಲಿಂಕ್ ಮೂಲಕ ಹೋಗಿ ಖರೀದಿ ಮಾಡಿದರೆ ನಿಮಗೆ ಕೆಲವೊಂದು ಡಿಸ್ಕೌಂಟ್ ಕೂಡ ಸಿಗ್ತಾ ಇರುತ್ತೆ. ಸೊ ಹೋಗ್ಬಿಟ್ಟು ನೋಡಿ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನಿವಾಗ ಚೌಕಾಕಾರದಲ್ಲಿನೇ ಇವಾಗ ಸ್ಟಿಚಿಂಗ್ನ ಹಾಕ್ತೀನಿ, ಎಲ್ಲಿಯೂ ಕೂಡ ಬಿಡೋ ಹಾಗಿಲ್ಲ. ಓಕೆ, ಸೊ ನಾನಿವಾಗ ಹಾಕಿ ತೋರಿಸ್ತೀನಿ ನಿಮಗೆ ಹೇಗೆ ಹಾಕೋದು ಅಂತ ಹೇಳಿ. ಯಾವ ರೀತಿ ನಾನು ಮಾಡ್ತೀನಿ, ಯಾವ ರೀತಿ ನಾನು ಒಂದೊಂದು ಸ್ಟೆಪ್ಪನ್ನು ಫಾಲೋ ಮಾಡ್ತೀನಿ ಅದೇ ರೀತಿನೇ ಮಾಡಿ. ಫಿನಿಶಿಂಗ್ ಮೇನು ಪ್ರಾಡಕ್ಟದು ಚೆನ್ನಾಗಿ ಬರಬೇಕು ಅಂದರೆ ಮಾತ್ರ ಕಸ್ಟಮರ್ ತೊಗೋತಾರೆ, ಇಲ್ಲಾಂತಂದರೆ ತೊಗೊಳೋದಿಲ್ಲ, ಆರ್ಡ್ರ್ ಕೂಡ ಬರೋದಿಲ್ಲ, ಮತ್ತು ಟೈಮ್ ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಇದು ನಾನು ಯಾಕೆ ಈ ಒಂದು ಚಾನಲಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಇವಾಗೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಬಟ್ ನಿಮ್ಮದೇ ಆದಂಥ ಸ್ವಯಂ ಮನೆಯಲ್ಲೇ ಉದ್ಯೋಗವನ್ನು ಸ್ಟಾರ್ಟ್ ಮಾಡಿದ್ದೀರಿ ಅಂತಂದರೆ ನೀವೇ ಅದಕ್ಕೆ ಓನರ್ ಇರ್ತೀರಾ, ನೀವೇ ಮನೆಯಿಂದನೇ ಒಂದು ಸ್ಟಾರ್ಟ್ ಮಾಡ್ಬೋದು ಇದನ್ನು. ಆ್ಯಂಡ್ ನಿಮ್ಮ ಕೈ ಕೆಳಗಡೆನೆ ಇನ್ನೂ ಹೆಣ್ಮಕ್ಳಿಗೆ ಕೆಲಸ ಕೊಡ್ಬೋದು ಅಲ್ವಾ. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು, ಎಷ್ಟು ಜನ ಹೆಣ್ಮಕ್ಳು ಅಷ್ಟೊಂದು ಓದಿರಲ್ಲ, ಓದಿದ್ರು ಕೂಡ ಇವಾಗ ಕೆಲಸ ಸಿಗೋದು ತುಂಬ ಕಷ್ಟ ಇದೆ, ಕಾಂಪಿಟೇಷನ್ ತುಂಬ ಇದೆ. ಸೊ ಹೀಗಾಗಿ ನಾನು ಹೇಳ್ತಾ ಇರೋಂಥದ್ದು, ನಿಮ್ಮ ಮನೆ ಹತ್ರನೇ ಇರುವಂಥ ಒಂದು ಕೆಲವೊಂದು ಹೆಣ್ಮಕ್ಳು ಸೇರಿಕೊಂಡು ಈ ರೀತಿ ಕೆಲಸವನ್ನು ಕೂಡ ನೀವು ಮಾಡ್ಬೋದು. ಬಂದಿರೋಂಥ ಆರ್ಡರ್ನ ಕಂಪ್ಲೀಟ್ ಮಾಡ್ತಾ ಹೋದ್ರಿ ಅಂದರೆ ನಿಮ್ಮದೇ ಒಂದು ಟೀಮಲ್ಲಿ ಒಂದು ಒಳ್ಳೆ ಒಂದು ಚಿಕ್ಕದಂಥ ಒಂದು ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಇದರಲ್ಲಿ ತುಂಬಾ ಚೆನ್ನಾಗಿ ನಿಮಗೆ ಒಂದು ಸಂಪಾದನೆ ಆಗುತ್ತೆ. ಸೊ ಇವಾಗ ನಾನು ಚೌಕೋಕಾರದಲ್ಲಿ ಸ್ಟಿಚಿಂಗ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ನಾನು ಇದನ್ನು ಜಸ್ಟ್ ಓರಲಿ ಹಾಗೆಯೇ ವಿಡಿಯೋ ಮಾಡ್ತಾ ಇದ್ದೆ ಅಂತಂದರೆ ಯಾರು ಕೂಡ ಅರ್ಥ ಮಾಡ್ಕೊಳ್ಳ, ಅಥವಾ ಯಾರಿಗೂ ಎಲ್ರಿಗೂ ಅನಿಸುತ್ತೆ ಹಾಗೆ ಹೇಳ್ತಾ ಇದ್ದಾರಂತ. ಬಟ್ ಪ್ರಾಕ್ಟಿಕಲಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ನಿಮಗೂ ಕೂಡ ಮೋಟಿವೇಶ್ನಲ್ ಸಿಗುತ್ತೆ, ಎಸ್ ಮಾಡ್ತಾ ಇದ್ದಾರಲ್ವ, ಸೊ ನಾವು ಮಾಡ್ಬೋದು ಅಂತ ಎಲ್ಲೋ ಒಂದು ಕಡೆ. ಸೊ ಹೀಗಾಗಿ ರೆಗ್ಯುಲರಾಗಿ ವೀಡಿಯೋಸ್ನ ನೋಡಿ ಸೆಲ್ಫ್ ಮೋಟಿವೇಶನ್ನ ಕೈ ಬಿಡೋಕ್ಕೆ ಹೋಗಬೇಡಿ. ನಿಮಗೆ ನೀವೇ ಮೋಟಿವೇಶನ್ ಮಾಡ್ಕೋಬೇಕು. ಈಗಿನ ಕಾಲದಲ್ಲಿ ಯಾರು ಮೋಟಿವೇಶನ್ ಮಾಡಲ್ಲ, ನೀವು ಮಾಡಿ ಅಂತೂ ಕೂಡ ಯಾರು ಹೇಳೋದಿಲ್ಲ. ಓಕೆ, ಸೊ ಒಂದೊಂದು ದಿನವೂ ತುಂಬಾ ಇಂಪಾರ್ಟೆಂಟು. ಸೊ ಹೀಗಾಗಿ ಯಾವುದೇ ಒಂದು ದಿನ ನಿಮ್ಗೆ ಏನಾದರೂ ಕಲಿಯೋಕ್ಕೆ ಸಿಕ್ಕರೆ ಖಂಡಿತವಾಗ್ಲೂ ಅದನ್ನು ಕಲೀರಿ. ಓಕೆ, ಸೊ ಇಲ್ಲಿ ಇವಾಗ ಈ ಪ್ರಾಡಕ್ಟ್ನ ನಾನು ಇವಾಗ ಚೌಕಾಕಾರದಲ್ಲಿ ಇವಾಗ ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ನೋಡಿಕೊಂಡೇ ನೀವು ಸ್ಟಿಚ್ ಮಾಡ್ತಾ ಹೋಗಬೇಕು, ಯಾವುದೇ ರೀತಿ ಫ್ರಿಲ್ ಬರಬಾರ್ದು. 2 ಅಟ್ಯಾಚ್ ಮಾಡುವಾಗ ಯಾವುದೇ ರೀತಿ ಮಧ್ಯದಲ್ಲಿ ಫ್ರಿಲ್ ಬರದೇ ಇರೋ ಥರ ನೋಡಿಕೊಂಡೇ ಸ್ಟಿಚ್ನ ಮಾಡ್ತಾ ಹೋಗಬೇಕು. ಮತ್ತು ಈ ಮಷೀನದ್ದು ಆವಾಜ್ ಬರೋದಿಲ್ಲ. ಓಕೆ, ಸೊ ನಾರ್ಮಲಿ ಮಷೀನದ್ದೇನು ಆವಾಜ್ ಬರುತ್ತಲ್ವ ಮನೇಲಿ, ಸೊ ಈ ಮಷೀನ್ದು ಆವಾಜ್ ಬರೋದಿಲ್ಲ ಅಷ್ಟೊಂದು. ಮನೇಲಿ ಯಾವುದೇ ಒಂದು ಮೂಲೆಯಲ್ಲಿ ಕೂತ್ಕೊಂಡು, ಅದು ಮನೇಲಿ ನೀವು ಬೆಡ್ ಮೇಲೆ ಯಾವುದೋ ಹಾಸಿಗೆ ಮೇಲೆ ಕೂಡ ಕೂತ್ಕೊಂಡು ಈಸಿಯಾಗಿ ಇದನ್ನು ಸ್ಟಿಚ್ ಮಾಡ್ಬೋದು ನೀವು, ಏನು ತೊಂದರೆ ಇಲ್ಲ. ಅದು ಆಟೋಮೆಟಿಕ್ಕಾಗಿರುತ್ತಲ್ವ. ಸುಮಾರು ಒಂದು ಜನ ಇವಾಗ ತೊಗೋತಾ ಇದ್ದಾರೆ, ಇವಾಗ ಎಲ್ಲರೂ ಕೂಡ ಈಸಿ ಇದೆ. ಸೊ ಈ ಬೇಕಂದವರು ಇದನ್ನು ನೀವು ಟ್ರೈ ಮಾಡ್ಬೋದು. ಹಳೆ ಮಷಿನ್ ಇದೆ ಅಂದರೆ ಸೊ ಈ ಒಂದು ಮಷಿನ್ ತೊಗೊಳಕ್ಕೆ ರೆಡಿ ಇದ್ದರೆ ನೀವು ತೊಗೋಬೋದು. ಓಕೆ, ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಇವಾಗ ಇದು ಸ್ಟಿಚ್ ಮಾಡಿದ್ದೀನಿ, ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ. ನೋಡಿ, ಒಂದು ಸೈಡ್ ಇವಾಗ ಲೈನು, ಓಕೆ, ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಮಾಡಿದೆ, ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಮಾಡಿದ್ವಿ, ಮತ್ತೆ ಕೂಡ ಇಲ್ಲಿ ಸ್ಟಿಚ್ ಮಾಡಿದ್ದೀನಿ. ಎಲ್ಲಿಯೂ ಕೂಡ ನಾನು ಗ್ಯಾಪ್ ಬಿಟ್ಟಿಲ್ಲ, ಕಂಟಿನ್ಯೂಸ್ ಆಗಿ ಸ್ಟಿಚಿಂಗ್ನ ಮಾಡಿದ್ದೀನಿ. ಸೊ ಅದೇ ರೀತಿಯೇ ಇನ್ನೊಂದು ಏನು ಪೀಸ್ ಇದೆ ಅಲ್ವಾ, ಸೊ ಅದನ್ನು ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಆರ್ಡರ್ ಬರಲ್ಲ ಅಂತ ಭಯ ಪಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ಒಂದು ನೀವು ಪ್ರಾಡಕ್ಟ್ನ ಸ್ಟಾಕ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಏನು ಮಾಡಿ ಅಂತಂದರೆ, ಪಬ್ಲಿಸಿಟಿಗೋಸ್ಕರ ಆನ್ಲೈನು ಆಫ್ಲೈನು ಒಂದು ವೀಡಿಯೋ ಮಾಡಿದ್ದೆ ತುಂಬ ಡಿಟೇಲಾಗಿ, ಆನ್ಲೈನ್ ಆಫ್ಲೈನ್ ಹೇಗೆ ನಾವು ಮಾರೋದು ಅಂತ ಹೇಳಿ ಪ್ರಾಡಕ್ಟ್ನ. ಸೊ ಒಂದ್ಸರಿ ವೀಡಿಯೋ ನೋಡಿ. ಓಕೆ, ನಾನು ಒಂದು ಇದರಲ್ಲೇ ಇದೆ
ಇವಾಗ ಲೇಟೆಸ್ಟ್ ವೀಡಿಯೋಸ್ಗಳಲ್ಲೇ. ಓಕೆ, ಒಂದ್ಸರಿ ಚೆಕ್ ಮಾಡಿ ಅದನ್ನು ಟೈಟಲ್ ಇರೋದನ್ನು. ಇಲ್ಲಾಂದರೆ ನಾನು ಐ ಬಟನಲ್ಲಿ ಕೊಡ್ತೀನಿ, ಇವಾಗ ನೀವು ನೋಡ್ಬೋದು, ಮೇಲ್ಗಡೆ ಕ್ಲಿಕ್ ಮಾಡ್ಬೋದು. ಅದರ್ವೈಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಬೇಕಂದರೆ ಆ ವಿಡಿಯೋನ ಖಂಡಿತವಾಗ್ಲೂ ಒಂದು ಸಾರಿ ನೋಡಿ. ನಂತರ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಹೇಗೆ ನಾವು ಇದನ್ನು ಮಾರಾಟ ಮಾಡ್ಬೋದು ಅಂತ. ಒಂದ್ಸರಿ ಕೈ ಕೂತ್ಕೊಂತು ಅಂದರೆ ಸೊ ನೀವು ಇದನ್ನು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಕಣ್ಣು ಮುಚ್ಕೊಂಡು ಸ್ಟಾರ್ಟ್ ಮಾಡಿ, ಆಟೋಮೆಟಿಕ್ಕಾಗಿ ನಿಮಗೆ ಸುಮಾರು ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾನು ಇದನ್ನು ಕೂಡ ಚೆನ್ನಾಗಿ ಇವಾಗ ಹೊಲಿದಾಗಿದೆ. ಸೊ ಇದನ್ನು ಇವಾಗ ಜಸ್ಟ್ ಇಷ್ಟೇ ಬೇಕಾಗಿರುವಂಥದ್ದು. ಇದು ಬೇಕಂದರೆ ನೀವು ಕೈಯಿಂದ ಕೂಡ ಹೊಲಿಬೋದು, ಬಟ್ ಆದರೆ ಮಷಿನ್ದು ಹೊಲಿಗೆನೇ ಸ್ವಲ್ಪ ಬೇರೆ ಇರುತ್ತಲ್ವ, ಹೀಗಾಗಿ ಇಷ್ಟೇ ಆದರೆ ಸಾಕು. ಮಷಿನ್ ಏನು ತುಂಬ ಬೇಕು ಅಂತ ಇಲ್ಲ. ಮಷಿನ್ ಇಲ್ಲ ಅಂದವರು ಕೂಡ ಸ್ಟಿಚ್ ಮಾಡ್ತಾ ಇದ್ದಾರೆ ಕೈಯಿಂದನೇ, ಚಿಕ್ಕದಾಗಿ ಹೊಲಿಗೆ ಹಾಕ್ತಾ ಹೋಗಬೇಕು. ಬಟ್ ಆದರೆ ಅಷ್ಟೆಲ್ಲ ಹಾಕೋದಕ್ಕಿಂತ ನಾನು ಇಲ್ಲಿ ಮಷಿನ್ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಎರಡೂ ಆಪ್ಷನ್ ಇರುತ್ತೆ. ಹೀಗಾಗಿ ನಾನು ಟೈಟಲಲ್ಲಿ ಕೂಡ ಮಷಿನ್ ಇಲ್ಲದೆ ಕೂಡ ನೀವು ಇದನ್ನು ಮಾಡ್ಬೋದು ಅಂತ ನಾನು ಹಾಕಿದ್ದೀನಿ ಯಾಕೆ. ಓಕೆ, ಸೊ ಇದು ಇವಾಗ ಇಷ್ಟ ಆಯಿತು, ಎರಡು ರೆಡಿಯಾಗಿದೆ. ಇವಾಗ ನಾನು ಮಷಿನ ಬಂದ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನು ಇದನ್ನು ಯೂಸ್ ಮಾಡಲ್ಲ. ಆ್ಯಂಡ್ ಇವಾಗ ನೋಡಿ, ನಾನಿಲ್ಲಿ ತೋರಿಸಿದ್ನಲ್ವಾ, 4 ಮೂಲೆಗೂ ಕೂಡ ಕರೆಕ್ಟಾಗಿ ನಾನಿಲ್ಲಿ ಸ್ಟಿಚಿಂಗ್ನ ಹಾಕಿದ್ದೀನಿ. ಆ್ಯಂಡ್ ಮತ್ತೊಂದು, ನಾನು ಕೊಡುವಂಥ ವೀಡಿಯೋಸ್ಗಳು ತುಂಬ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂದರೆ ಪ್ಲೀಸ್ ವೀಡಿಯೋಗೆ ಜಾಸ್ತಿ ಲೈಕ್ ಕೊಡಿ. ಮತ್ತು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ದಾರೆ, ಸುಮಾರು ಜನ ನೋಡ್ತಾ ಇದ್ದಾರೆ. ಬಟ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವೀಡಿಯೋಸ್ಗಳು ನಾನು ಈ ಚಾನಲಲ್ಲಿ ತಂದಾಗ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಓಕೆ, ಸೊ ನಾನು ಫೋಲ್ಡ್ ಹೇಗೆ ಮಾಡ್ತಾಯಿದ್ದೀನಿ ಅದೇ ರೀತಿ ನೋಡ್ತಾ ಇದ್ದಿಲ್ವ, ಇದೇ ರೀತಿ ಫೋಲ್ಡ್ ಮಾಡಬೇಕು ಎರಡೂ ತುದಿಯಲ್ಲಿ. ನಂತರ ಮಧ್ಯದಲ್ಲಿ ಒಂದು ಲೈನ್ ಹಾಕಿರ್ತೀನಿ ನಾನು, ಮಧ್ಯದಲ್ಲಿ ಜಸ್ಟ್ ಅಲ್ಲಿಗೆ ತಂದು ಆ ಪಾಯಿಂಟ್ನ ನಾವಿಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ರೀತಿ ಮಡಚಬೇಕು. ಓಕೆನಾ, ಸೊ ಇಷ್ಟು ಈ ರೀತಿ ಮಡಚಬೇಕು. ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ, ಒಂದು ಇವಾಗ ಮಡಚಿಯಲ್ಲಿ ಇಟ್ಟಿದ್ದೀನಿ ನಾನು, ನೀವು ನೋಡ್ತಾ ಇರ್ಬೋದು. ಅದೇ ರೀತಿ ಇದನ್ನು ಕೂಡ ಮಡಚಬೇಕಾಗುತ್ತೆ. ಇದು ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು 3D ಒಂದು ಪ್ರಿಂಟ್ ಇರೋದಕ್ಕೋಸ್ಕರ ಸ್ವಲ್ಪ ಇದ್ರದ್ದು ನಾನು ಏನು ಇದನ್ನು ರೇಟನ್ನು ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ಕಸ್ಟಮರ್ ತೊಗೋತಾರೆ, ಏನು ತೊಂದರೆ ಇಲ್ಲ. ಓಕೆ, ಅದು ಎಲ್ಲ ಫ್ಯಾಬ್ರಿಕ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ರೀತಿ ಫ್ಯಾಬ್ರಿಕ್ ನೀವು ಯೂಸ್ ಮಾಡ್ತಾಯಿದ್ದೀರಿ. ಓಕೆ, ಸೊ ಅದು ಕೂಡ ಇಂಪಾರ್ಟೆಂಟು. ಅದ್ರ ಮೇಲೆ ನೀವು ಏನಿದ್ರ ರೇಟನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿದರೆ ಇದೊಂದು ಚಿಕ್ಕದೊಂದು ಈ ರೀತಿ ನಾನು ರೆಡಿ ಮಾಡಿದ್ದೀನಿ. ಅದೇ ರೀತಿಯೇ ದೊಡ್ಡದು ಒಂದು ಸೈಜ್ ಬೇಕು ಅಂತ ಹೇಳಿದ್ರು ಅವರು. ಒಂದು ಏನಂತಂದರೆ ಒಂದು ಸ್ಮಾಲ್ ಬೇಕು, ಒಂದು ಮಿನಿ ಬೇಕು, ಅಂದರೆ ಒಂದು ಆ್ಯಾವ್ರೇಜಲ್ಲಿ 2 ಬೇಕು ಅಂತ ಹೇಳಿದರು. ಸ್ವಲ್ಪ ದೊಡ್ಡ ಪೀಸು, ಸ್ವಲ್ಪ ಚಿಕ್ಕ ಪೀಸು ಸೊ ಬೇಕು ಅಂತ ಹೇಳಿದರು. ಸೇಮ್ ಫ್ಯಾಬ್ರಿಕ್ ಕಳಿಸಿದ್ದದು. ಸೊ ಸೇಮ್ ಫ್ಯಾಬ್ರಿಕ್ ಅದು ಏನೋ ಬೈ ಚಾನ್ಸ್ ಸಿಕ್ತು ನನಗೆ. ಆ್ಯಂಡ್ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ನನಗೂ ಕೂಡ ಡೌಟ್ ಇತ್ತು ಮಾರ್ಕೆಟಲ್ಲಿ ತೊಗೊಳ್ಳುವಾಗ, ಸೊ ಇದು ವರ್ಕೌಟ್ ಆಗುತ್ತಾ ಅಂತ ಹೇಳಿ. ಬಟ್ ಆದರೆ ಎಸ್, ಇದು ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನೀವು ನೋಡ್ತಾ ಇರ್ಬೋದು. ಈ ಜಸ್ಟ್ ಈ ಫ್ರಿಲ್ಗಳ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಮಾಡುವಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ನಿಧಾನವಾಗಿ ಮಾಡ್ತಾ ಮೊದಲು ಫ್ರಿಲ್ಗಳನ್ನ ಕರೆಕ್ಟಾಗಿ ಅಟ್ಯಾಚ್ ಮಾಡಿಕೊಂಡು ಚೆನ್ನಾಗಿ ಸೆಟ್ ಮಾಡಿಕೊಂಡು ನಂತರ ಮಧ್ಯದಲ್ಲಿ ಈ ರೀತಿ ನೀವು ಒಂದು ಜಸ್ಟ್ ಬೆಲ್ಟ್ ಥರ ಮಾಡ್ಕೊಂಬಿಟ್ಟು ಅದಕ್ಕೆ ಹಾಕಿದರೆ ಆಯಿತು. ಓಕೆ, ಸೊ ಇದಕ್ಕೆ ಕ್ಲಿಪ್ ಹೇಗೆ ಅಟ್ಯಾಚ್ ಮಾಡೋದು ಅದೆಲ್ಲ ಕೂಡ ತೋರಿಸ್ತೀನಿ. ಮತ್ತು ಪ್ಯಾಕಿಂಗ್ ಹೇಗೆ ಮಾಡೋದು ಅಂತೂ ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಎಲ್ಲವೂ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಹಿಂದಿನ ವಿಡಿಯೋಸ್ಗಳು ನೋಡಿ, ಅದರಲ್ಲಿ ನಾನು ನಿಮಗೆ ಕಾರ್ಡ್ ಪ್ರಿಂಟ್ ಆಯಿತು, ಬ್ರ್ಯಾಂಡ್ ಲಾಂಚಿಂಗ್ ಆಯಿತು. ಓಕೆ, ಸೊ ಅದನ್ನೆಲ್ಲ ಹೇಳಿದ್ದೀನಿ ಹಳೆ ವೀಡಿಯೋಸ್ಗಳಲ್ಲೆಲ್ಲ. ಆ್ಯಂಡ್ ಇವಾಗ ಇನ್ನೊಂದು ನಾವು ಏನು ದೊಡ್ಡ ಸೈಜ್ ಮಾಡ್ತಾಯಿದ್ವಿ ಅದನ್ನು ಕೂಡ ನಾನಿಲ್ಲಿ ಜಸ್ಟ್ ಫೋಲ್ಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ, ಸ್ವಲ್ಪ ಟೈಮ್ ಹೋದರೂ ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೋಬೇಡಿ, ಯಾಕಂದರೆ ತುಂಬ ಬೇಗ ಮಾಡಿದ್ವಿ ಅಂತಂದರೆ ಸ್ವಲ್ಪ ಹಿಂದೆ ಮುಂದೆ ಆದರೆ ನಿಮ್ಮದು ಏನು ಪ್ರಾಡಕ್ಟ್ ಇರುತ್ತೆ ಅದು ನೀವು ಕಸ್ಟಮರ್ಗೆ ಇಷ್ಟ ಆಗಬೇಕಲ್ವಾ. ನೀಟ್ ಆ್ಯಂಡ್ ಕ್ಲೀನ್ ಇದ್ದರೆ ಸೊ 110% ಇನ್ನೂ ನಿಮಗೆ ಹೆಚ್ಚಿನ ಆರ್ಡ್ರು ಬರುತ್ತೆ. ಸೊ ಇದು ಇವಾಗ ರೆಡಿಯಾಗಿದೆ. ಸ್ವಲ್ಪ ದೊಡ್ಡ ಸೈಜ್ ಇದೆ, ಇನ್ನೊಂದು ಚಿಕ್ಕ ಸೈಜ್ ಇರುವಂಥದ್ದು. ಸೊ ಇದನ್ನು ಜಸ್ಟ್ ಇವಾಗ ನೋಡ್ತಾ ಇದ್ದರೆ ಈ ರೀತಿ ಮಧ್ಯದಲ್ಲಿ ಈ ರೀತಿ ಅಳತೆ ನೋಡಿಕೊಂಡು ದಾರದಿಂದ ನಾನೇನು ಮಾಡ್ತೀನಿ ಅಂತಂದರೆ ಇದನ್ನು ಜಸ್ಟು ಟೈ ಮಾಡ್ತೀನಿ, ಅಂದರೆ ಈ ರೀತಿ ದಾರದಿಂದ ಸುತ್ತೀನಿ. ಓಕೆ, ಇದರಿಂದ ಒಂದು ಅಂದಾಜಾಗುತ್ತೆ. ನಂತರ ಇದ್ರ ಮಧ್ಯದಲ್ಲಿ ನಾವು ಬೆಲ್ಟನ್ನು ಅಟ್ಯಾಚ್ ಮಾಡೋಣ. ಅದಾದ ನಂತರ ಕ್ಲಿಪ್ ಹೇಗೆ ಅಟ್ಯಾಚ್ ಮಾಡೋದಂತೂ ಕೂಡ ತೋರಿಸ್ತೀನಿ. ಕ್ಲಿಪ್ ಬೇಕಂತಂದರೆ ನೀವು ಸೂಜಿ ದಾರದಿಂದ ಕೂಡ ಮಾಡ್ಬೋದು, ಬಟ್ ಆದರೆ ಅದು ನೀವು ಮಾರಾಟಕ್ಕಂತ ಹೋದಾಗ ಸೂಜಿ ದಾರದಿಂದ ಮಾಡೋಕ್ಕೋಬೇಡಿ, ನನ್ನ ಅಡ್ವೈಸು. ಓಕೆ, ಸೊ ನಾನು ನಿಮ್ಗೆ ಹೇಳ್ತೀನಿ. ಮತ್ತೊಂದು, ಇಲ್ಲಿ ಗ್ಲೂಗನ್ನೆಲ್ಲ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡಿ, ಅಥವಾ ನಿಮ್ಮದು ಏನು ಗ್ಲೂ ಇರುತ್ತಲ್ವ, ಗ್ಲೂ ತುಂಬ ಚೆನ್ನಾಗಿರುವಂಥ ಸ್ಟಿಕ್ ಮಾಡುವಂಥ ಒಂದು ಗ್ಲೂ ಬೇಕು. ಬಟ್ ನಾನು ಎಲ್ಲ ಟ್ರೈ ಮಾಡಿ ನೋಡಿದ್ದೀನಿ, ಹಳೆ ವೀಡಿಯೋಸ್ಗಳಲ್ಲಿ ನಿಮ್ಗೆ ಹೇಳಿದ್ದೀನಿ, ತೋರಿಸಿದ್ದೀನಿ ಕೂಡ.
ಸೊ ಗ್ಲೂಗನ್ಗಿಂತ ಬೆಸ್ಟ್ ಯಾವುದೂ ಇಲ್ಲ ಅಂತ ಅನ್ಕೋತೀನಿ. ಸೊ ಅದರಲ್ಲೂ ಕೂಡ ಸುಮಾರು ವೆರೈಟೀಸ್ಗಳು ಬರುತ್ತೆ. ಸೊ ಹೀಗಾಗಿ ನಾನೊಂದು ಗ್ಲೂಗನ್ದು ಕೂಡ ಒಂದು ರಿವ್ಯೂ ಮಾಡಿದ್ದೀನಿ ವಿಡಿಯೋದಲ್ಲಿ. ಸೊ ಇಲ್ಲ ನಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಗ್ಲೂಗನ್ ತೊಗೊಳ್ಬೇಕು ಅಂತಂದರೆ ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಜಾಸ್ತಿ ಕಾಮೆಂಟ್ ಬಂದರೆ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಒಂದು 4 ರಿಂದ 5 ಜನ ಆದರೂ ಸೇಮ್ ಟಾಪಿಕ್ ಹೇಳಿದರೆ ಸೊ ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ಬೋದು. ಓಕೆ, ಸೊ ಇವಾಗ ಫೋಲ್ಡ್ ಮಾಡೋಣ. ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇದೆ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಪ್ರೊಫೆಷ್ನಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ 3D ಪ್ರಿಂಟ್ ಏನು ತೊಗೊಂಡಿದ್ದು ಬಟ್ಟೆ ಅದರ ಇಫೆಕ್ಟ್ ಇದೆ ಆ್ಯಕ್ಚುಲಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ರೀತಿ ಕ್ಲಿಪ್ಗಳನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅವ್ರು ಚಿಕ್ಕ ಮಕ್ಕಳಿಗೆ ತೊಗೊಳೋದಕ್ಕೆ ಹೇಳ್ತಾ ಇರುವಂಥದ್ದು. ತುಂಬ ದೊಡ್ಡವರಾದರೂ ಕೂಡ ನೀವು ಕ್ಲಿಪ್ ಇದರಲ್ಲಿ ಸ್ವಲ್ಪ ಸೈಜು ಸ್ವಲ್ಪ ದೊಡ್ಡ ತೊಗೊಳ್ಳಿ. ಕ್ಲಿಪ್ ಲಿಂಕನ್ನು ನಾನು ಪ್ರೊವೈಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ್ಯಂಡ್ ಇಲ್ಲಿ ನಾನು ಗ್ಲೂಗನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಒಂದೇ ಬಾರಿ ಚೆನ್ನಾಗಿ ಅಂಟ್ಕೊಂಡ್ಬಿಡುತ್ತೆ. ಮತ್ತು ಮಧ್ಯದಲ್ಲಿ ಇದು ಯಾವುದೇ ರೀತಿ ಕ್ಲಿಪ್ಪೆಲ್ಲ ಇದನ್ನಾಗೋದಿಲ್ಲ, ಬಿದ್ದೋಗೋದಿಲ್ಲ. ನೀವೇನಾದರೂ ಸೂಜಿ ದಾರ ಅಂತ ತೋರಿಸ್ತಾರೆ ಯೂಟ್ಯೂಬಲ್ಲೆಲ್ಲ, ಬಟ್ ಆದರೆ ಮಾರೋಕ್ಕಂತ ಹೋದಾಗ ನೀವು ಇದಕ್ಕೆ ಗ್ಲೂಗನ್ ಯೂಸ್ ಮಾಡಿದ್ರೆ ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ಓಕೆ, ಸೊ ಇಲ್ಲಿ ನಾನು ಗ್ಲೂಗನ್ನೇ ಯೂಸ್ ಮಾಡಿ ತೋರಿಸ್ತಾ ಇದ್ದೇನೆ. ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು, ಬಟ್ ಲಾಸ್ಟ್ ವಿಡಿಯೋ ಮಾಡಿದಾಗ ನಾನು ಈ ಒಂದು ಕ್ಲಿಪ್ ಅಟ್ಯಾಚ್ ಮಾಡೋದನ್ನ ತೋರಿಸಿರಲಿಲ್ಲ. ಹೀಗಾಗಿ ಕೆಲವರು ಕಾಮೆಂಟ್ ಮಾಡಿದ್ರಿ ನಮಗೆ ಹೇಗೆ ಕ್ಲಿಪ್ ಅಟ್ಯಾಚ್ ಮಾಡೋದು ಅದು ಕೂಡ ತೋರಿಸಿ ಅಂತ. ಸೊ ಹೀಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಇದನ್ನು ಕೂಡ ಕಂಟಿನ್ಯೂ ಮಾಡಿದ್ದೇನೆ ಅಷ್ಟೇ. ಜಸ್ಟ್ ಇದನ್ನ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ವಾ ಅದನ್ನು ಕಟ್ ಮಾಡಿಬಿಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿದ್ದು ಇವಾಗ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇವಾಗ ಇದಕ್ಕೆ ನಾನು ಕ್ಲಿಪ್ಪನ್ನು ಅಟ್ಯಾಚ್ ಮಾಡ್ತೀನಿ. ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂದರೆ ಸಿಂಪ್ಲಿ ಇದ್ರ ಮೇಲೇ ನಾನು ಸ್ವಲ್ಪ ಗ್ಲೂಗನ್ನ ಹಾಕ್ತೀನಿ. ಸ್ವಲ್ಪ ಜಾಸ್ತಿ ಹಾಕಿ, ಅಂದರೆ ಕ್ಲಿಪ್ ಚೆನ್ನಾಗಿ ಅಟ್ಯಾಚ್ ಆಗಬೇಕದು. ಸೊ ಅದ್ರ ಮೇಲೆ ಏನು ಮಾಡ್ತೀನಿ ಅಂತಂದರೆ ಕ್ಲಿಪ್ಪು. ಓಕೆ, ಕ್ಲಿಪ್ ಸೈಜ್ ಅಕಾರ್ಡಿಂಗು ಮತ್ತು ಎಷ್ಟು ದೊಡ್ಡ ಸೈಜು ಬೋ ಮಾಡ್ತಾ ಇದ್ದೀರಿ ನೋಡಿ ಅದ್ರ ಪ್ರಕಾರ ನೋಡಿಕೊಂಡು ತೊಗೊಳ್ಳಿ. ಮತ್ತು ಈ ಒಂದು ಕ್ಲಿಪ್ಸ್ಗಳು ಹೋಲ್ಸೇಲಲ್ಲಿ ಕೂಡ ಸಿಗುತ್ತೆ. ನೀವು ಬಿಸ್ನೆಸ್ಸೇ ಮಾಡೋದು ಕರೆ ಆದರೆ ಆವಾಗ ನೀವು ಈ ಒಂದು ಹೋಲ್ಸೇಲ್ ಒಂದು ಕ್ಲಿಪ್ಗಳನ್ನ ಕೂಡ ತೊಗೊಂಡು ಇಟ್ಕೊಂಡ್ರಿಂದ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ನಂತರ ಈ ರೀತಿ ಕ್ಲಿಪ್ಸ್ಗಳು ನೀವು ರೆಡಿ ಮಾಡ್ಬೋದು. ಓಕೆ, ಸೊ ಇಲ್ಲಿ ಏನಿಲ್ಲ ಅಂದರೂ ಕೂಡ 149 ರುಪೀಸ್ಗೆ 2 ಪೀಸನ್ನು ಈಸಿಲಿ ನೀವು ಯಾರಿಗೂ ಕೂಡ ಕೊಡ್ಬೋದು. ಓಕೆ, ಬಟ್ ನಾನು ಇದನ್ನು 249 ಕೊಡ್ತಾ ಇದ್ದೀನಿ. ಯಾಕಂದರೆ ಅಕಾರ್ಡಿಂಗ್ ಟು ನಾನು ಹೇಳಿದ್ನಲ್ಲ ಫ್ಯಾಬ್ರಿಕ್ಕು. ಸೊ ಫ್ಯಾಬ್ರಿಕ್ ಡಿಮ್ಯಾಂಡ್ ಇರೋದ್ರಿಂದ ಈ ಒಂದು ಫ್ಯಾಬ್ರಿಕ್ ಅವ್ರಿಗೆ ತುಂಬ ಇಷ್ಟ ಆಗಿತ್ತು ಮತ್ತು ಅವ್ರದ್ದು ಡಿಮ್ಯಾಂಡ್ ಇತ್ತು ಇದೇ ರೀತಿ ಬೇಕು ಅಂತ. ಸೊ ಹೀಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಪ್ರೈಸ್ನ ಅವ್ರಿಗೆ ಹೇಳಿದೆ, ಯಾಕಂದರೆ ಹುಡುಕಿ ತರಬೇಕಲ್ವಾ. ಸೊ ಹೀಗೆಲ್ಲ ಹೇಳಿದಾಗ ಕಸ್ಟಮರ್ಸು ಓಕೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಮಾಡ್ತಾ ಇರ್ತೀನಿ. ಹೊಲಿಗೆ ಕೆಲಸ ಎಲ್ಲಿಂದ ಹುಡುಕಬೇಕು, ಹೇಗೆ ಮಾಡಬೇಕು, ಸೊ ಅದ್ರ ಬಗ್ಗೆ ಎಲ್ಲ ನಾನು ಸುಮಾರು ವೀಡಿಯೋಸ್ಗಳು ಮಾಡಿದ್ದೀನಿ ನಿಮಗೂ ಕೂಡ. ಬಟ್ ಆದರೆ ಅಲ್ಲಿ ಇಲ್ಲಿ ಹುಡುಕಿ ಬೇರೆದವ್ರು ಕೆಲಸ ಮಾಡೋಕ್ಕಿಂತ ನೀವು ನಿಮ್ಮದೇ ಆದಂಥ ಕೆಲಸನ ಮನೆಯಿಂದ ಸ್ಟಾರ್ಟ್ ಮಾಡಿ ಅನ್ನೋದೇ ನಾನು ಹೇಳೋದು. ಇದರಿಂದ ನೀವು ಫ್ರೀ ಇದ್ದಾಗ ಮಾಡ್ತೀರಾ, ಬೇಡ ಅಂದಾಗೆ ರಜೆ ಮಾಡ್ಬೋದು. ಮತ್ತು ಆರ್ಡರ್ಸ್ಗಳನ್ನ ಮನೆಯಲ್ಲೇ ಕೂತ್ಕೊಂಡು ರೆಡಿ ಮಾಡೋದ್ರಿಂದ ತುಂಬ ಒಳ್ಳೆಯ ಒಂದು ಸಂಪಾದನೆ ಆಗುತ್ತೆ. ಇವಾಗ ನಾನು ಇದಕ್ಕೂ ಕೂಡ ಕ್ಲಿಪ್ಪನ್ನು ಅಟ್ಯಾಚ್ ಮಾಡಿದ್ದೀನಿ. ಇದು ಸ್ವಲ್ಪ ಹೊತ್ತು ತೊಗೊಳುತ್ತೆ, ಜಸ್ಟ್ ಒಂದು ವಿತಿನ್ ಸೆಕೆಂಡಲ್ಲಿ ಇದು ಅಂಟ್ಕೊಂಡ್ಬಿಡುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ನಾನು ಮೊದಲು ಕೂಡ ತುಂಬ ಹೆದರ್ತಾ ಇದ್ದೆ, ಯಾಕಂದರೆ ಇದು ಹಾಟ್ ಗನ್ಗಳು ಹೇಗೆ ಯೂಸ್ ಮಾಡೋದು ಅಂತ. ಬಟ್ ಆದರೆ ನಿಧಾನವಾಗಿ ಯೂಸ್ ಮಾಡ್ತಾ ಇವಾಗ ಒಂದು ರೂಢಿಯಲ್ಲಿ ಬಂದಿದೆ. ಆ್ಯಂಡ್ ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ಹೇಗೆ ಕಾಣಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಪ್ಲೀಸ್ ಎಷ್ಟಾಗುತ್ತೆ ಅಷ್ಟು ಲೈಕ್ಸ್ ಕೊಡಿ ಮತ್ತು ಕಾಮೆಂಟ್ ಜಾಸ್ತಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಹೊಸಬರಿದ್ದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಒಂದು ಟೈಮ್ ಕನ್ಸ್ಯೂಮ್ ಕೂಡ ಆಗುತ್ತೆ ಈ ರೀತಿ ವೀಡಿಯೋಸ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡೋದಕ್ಕೆ. ಸೊ ಹೀಗಾಗಿ ನಾನು ತುಂಬಾ ನಿಮಗೋಸ್ಕರ ಹುಡುಕಿ ಈ ರೀತಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಡಿಫ್ರೆಂಟ್ ಆಗಿರುವಂಥ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ಸೊ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ವಿಡಿಯೋಗೆ ಸಪೋರ್ಟ್ ಮಾಡಿ, ಚಾನಲ್ ಸಪೋರ್ಟ್ ಮಾಡಿ. ಓಕೆ, ನನಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ. ಆ್ಯಂಡ್ ಇವಾಗ ಇದನ್ನು ನಾನು ಪ್ಯಾಕಿಂಗ್ ಹೇಗೆ ಮಾಡೋದು ಅಂತ ಪ್ಯಾಕಿಂಗ್ ತೋರಿಸ್ತಾ ಇದ್ದೀನಿ. ಜಸ್ಟ್ ಆಲ್ರೆಡಿ ನಾನು ಟ್ರಾನ್ಸ್ಪರೆಂಟ್ ಒಂದು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದೇ ರೀತಿನೇ ನಾನು ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಇನ್ನೂ ರಬ್ಬರ್ ಸ್ಟ್ಯಾಂಪ್ಸ್ ಎಲ್ಲ ಇದೆ, ನನ್ನದೇ ಆದಂಥ ಬ್ರ್ಯಾಂಡ್ದು. ಅದನ್ನು ಆಮೇಲೆ ಹಾಕ್ತೀನಿ. ಜಸ್ಟ್ ಹಿಂದ್ಗಡೆ ನಂದು ಬ್ರ್ಯಾಂಡ್ದು ಏನು ಕಾರ್ಡ್ ಇದೆ ಅದನ್ನು ಹಾಕಿದ್ದೀನಿ. ಸೊ ಈ ರೀತಿ ನಾವು ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತೀವಿ. ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಓಕೆ, ಸೊ ಇದೇ ರೀತಿಯೇ ನೀವು ಕೂಡ ಪ್ಯಾಕಿಂಗ್ ಮಾಡಿ ಯಾವುದಾದ್ರೂ ಒಂದು ಶಾಪು ಮಾಲಲ್ಲಿ ನೀವು ಅಡ್ವರ್ಟೈಸ್ಮೆಂಟಿಗೆ ಕೊಟ್ಟರೆ ಅಂದರೆ ಈಸಿಲಿ ಸೆಲ್ ಔಟ್ ಆಗುತ್ತೆ. ಓಕೆ, ಸೊ ಇದು ಒಂದು ಇವತ್ತಿನ ಒಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸುಮಾರು ಮಾಹಿತಿಗಳು ನಾನು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಕೇವಲ ನಿಮಗೆ ಟ್ಯುಟೋರಿಯಲ್ದಲ್ಲಿ ಕೇವಲ ನಿಮಗೆ ಒಂದು ಪ್ರಾಡಕ್ಟಿಗೆ ಸಂಬಂಧಪಟ್ಟಂಥ ಮಾತಲ್ಲ, ಎಲ್ಲ ವಿಷಯಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಮತ್ತು ನಿಮಗೆ ನನ್ನ ವೀಡಿಯೋಸ್ಗಳಿಂದ ಹೇಗೆ ಅನಿಸ್ತಾ ಇದೆ ಅಂದರೆ ನೋಡಿ ಹೇಗೆ ಅನಿಸ್ತಾ ಇದೆ ಪ್ಲೀಸ್ ಕಾಮೆಂಟ್ ಮಾಡಿ. ನನಗೂ ಕೂಡ ಖುಷಿಯಾಗುತ್ತೆ ನಿಮ್ಮೆಲ್ಲರೂ ಕಾಮೆಂಟ್ ಓದಿ. ಯಾವ್ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ ಅದು ಕೂಡ ಮೆನ್ಷನ್ ಮಾಡಿ. ಓಕೆ, ಸೊ ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.